ಕೇಳೋಂತ ಒಂದು ಪ್ರಶ್ನೆಗಳು ನನ್ ಕಾಡ್ತಾ ಇರುತ್ತೆ ಯಾವಾಗ್ಲೂ. ಪ್ರತಿಯೊಂದು ಪೇಷಂಟ್ಸು ಅಥವಾ ಯಾರ ಕಪಲ್ಸ್ ಬಂತು ನನಗೆ ಕೇಳೋಂತ ಸರ್ವೇ ಸಾಮಾನ್ಯ ಪ್ರಶ್ನೆ. ನನ್ನ OPD ದಿನದಲ್ಲಿ ಅಟ್ಲೀಸ್ಟ್ 4 ಜನ ಪೇಷಂಟ್ಸ್ ಆದ್ರೂ ಕೇಳೋಂತ ಸಾಮಾನ್ಯ ಪ್ರಶ್ನೆ ಏನು, ಸರ್ ನಂದೆಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ, ನಮ್ಮ ಮನೆಯವ್ರದ್ದೆಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ, ಆದ್ರೂ ಮಕ್ಳು ಯಾಕೆ ಆಗ್ತಾ ಇಲ್ಲ ಅಂತ. ಸೊ ಈಗ ಅವರು ಹಲವಾರು ಡಾಕ್ಟರ್ಗಳ ಹತ್ರ ಸಂದರ್ಶನ ಮಾಡಿರ್ತಾರೆ, ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿರ್ತಾರೆ, ಆದ್ರೂ ಅವ್ರಿಗೇನು ಅಸಮಾಧಾನ. ಅಂತ ಪೇಷಂಟ್ಸ್ ಅವ್ರಿಗೆ ನಾವು ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಈ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ಕರೆಯೋಕ್ಕಿಂತ ಮುಂಚೆ ಯಾವ್ಯಾವ ಟೆಸ್ಟ್ಗಳು ಆಗಿರ್ಬೇಕು, ಹಾಗೇನಾದ್ರು ಆಗಿ ಅದನ್ನ ಹೇಗೆ ಇಂಟರ್ಪ್ರಿಟ್ ಮಾಡಿರ್ತಾರೆ, ಅದ್ರ ಮೇಲೆ ನೋಡ್ಕೊಂಡು ನಾವು ಡಿಫೈನ್ ಮಾಡ್ಬೇಕಾಗತ್ತೆ. ಯಾಕೆಂತಂದ್ರೆ ನಾವು ತಿಳ್ಕೊಬೇಕಾಗಿರೋಂಥದ್ದು ಸಾಕಷ್ಟು ವಿಷಯ ಇದೆ. ಆ ಪುರುಷರಲ್ಲಿ ವೀರ್ಯಾಣು ತಪಾಸಣೆ ಆಗಿರ್ಬೇಕಾಗತ್ತೆ. ವೀರ್ಯಾಣು ತಪಾಸಣೆ ಆಗಿ ಅದು WHO ರೆಫರೆನ್ಸ್ ಪ್ರಕಾರ ಇಂಟರ್ಪ್ರಿಟ್ ಆಗಿರ್ಬೇಕಾಗಿರುತ್ತೆ. ಎಷ್ಟೋ ಕಡೆ ಈ WHO ರೆಫರೆನ್ಸ್ ಫಾಲೋ ಮಾಡಿರೋದಿಲ್ಲ. ನಾನು ರಿಪೋರ್ಟ್ಸ್ಗಳು ನೋಡಿದ್ದೀನಿ, 80% 90% ನಾರ್ಮಲ್ ಅಂತ ಬರೆದಿರ್ತಾರೆ, ಅದಾಗೋದಿಲ್ಲ. ಸೊ ಹಾಗಾಗಿ ಪರಿಸ್ಥಿತಿ ಆಗಿರೋದಿಲ್ಲ. ಹಾಗಾಗಿ WHO ರೆಫರೆನ್ಸ್ ಮ್ಯಾನ್ಯಲ್ ಪ್ರಕಾರ ಸೆಮನ್ ಅನಾಲಿಸಿಸ್ ಆಗಿ ಇಂಟರ್ಪ್ರಿಟ್ ಆಗಿ ಅದು ನಾರ್ಮಲ್ ಅಂತ ಇತ್ತು ಅಂತಂದ್ರೆ 3 ಪ್ರಮುಖ ಅಂಶಗಳು ಅದರಲ್ಲಿ ಮಾರ್ಫಾಲಜಿ, ಮೊಟಿಲಿಟಿ ಮತ್ತೆ ನಂಬರ್ಸ್ ಅದೆಲ್ಲ ನಾರ್ಮಲ್ ಇತ್ತು ಅಂತ ಅನ್ನೋದಾದ್ರೆ ಒಂದು, ಇದು ನಾರ್ಮಲ್ ಇರಬೇಕು. ಎರಡನೇದು ಹೆಣ್ಮಕ್ಳಲ್ಲಿ ಈ ಮೇಲ್ ಪಾರ್ಟ್ನರ್ಸ್ ನಾನು ಹೇಳಿದ್ದೀನಿ ಸೆಮನ್ ಅನಾಲಿಸಿಸ್ ಆಗಿರ್ಬೇಕು, ಅದು WHO ರೆಫರೆನ್ಸ್ ಪ್ರಕಾರ ಇಂಟರ್ಪ್ರಿಟ್ ಆಗಿರ್ಬೇಕು. ಹೆಣ್ಮಕ್ಳಲ್ಲಿ ಒಂದು ನಾವು ಓವ್ಯುಲೇಷನ್ ನ ಡಾಕ್ಯುಮೆಂಟ್ ಮಾಡಿರ್ಬೇಕು, ಡಾಕ್ಯುಮೆಂಟೆಡ್ ಓವ್ಯುಲೇಷನ್ ಅಂತ ಕರಿತೀವಿ. ಎರಡನೇದೇನು ಟ್ಯೂಬ್ಸ್ ನಾರ್ಮಲ್ ಇರಬೇಕು, ಅಂದ್ರೆ HSG ಆಗಿರಬಹುದು ಅಥವಾ ಲ್ಯಾಪ್ರೋಸ್ಕೋಪಿ ಆಗಿರಬಹುದು ಅಥವಾ ಬೇರೆ ಯಾವ್ದಾದ್ರು ವಿಧಾನದಲ್ಲಿ ಆಗಿರ್ಬೋದು, ಅದು ಟ್ಯೂಬ್ಸ್ ನಾರ್ಮಲ್ ಇದೆ ಅಂತ. ನಾರ್ಮಲ್ ಅಂದ್ರೆ ಏನು, ಓಪನ್ ಇದೆ, ಕೆಲಸ ಮಾಡ್ತಾ ಇದೆ ಅಂತ ನಾರ್ಮಲ್ ಇದೆ ಅಂದ್ರೆ ಅದು ನಾರ್ಮಲ್ ಇದೆ ಅಂತ ಗೊತ್ತು. ಮೂರನೇದೇನು ಅಂತಂದ್ರೆ ಯಾವುದೇ ರೀತಿ ಗರ್ಭಕೋಶ ಒಳಗಡೆ ಆಗ್ಲಿ ಹೊರಗಡೆ ಆಗ್ಲಿ ಬೇರೆ ಏನು ಪೆಥಾಲಜಿ ಇರ್ಕೂಡ್ದು ಅಂತಂದ್ರೆ ಪಾಲಿಪ್ಸ್ ಇರ್ಬೋದು, ಫೈಬ್ರಾಯ್ಡ್ಸ್ ಇರ್ಬೋದು, ಅಥವಾ ಈ ಎಂಡೋಮೆಟ್ರೋಸಿಸ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಅಡೇಷನ್ಸ್ ಇರ್ಬೋದು, ಇದೇನು ಇರ್ಕೂಡ್ದು. ಸೊ ಈ ಹೆಣ್ಮಕ್ಳಲ್ಲಿ ಇದೆಲ್ಲ ಇಲ್ಲದೆ ಗಂಡ್ಮಕ್ಳಲ್ಲಿ ಈ ಥರದ ನಾರ್ಮಲ್ ಸಮ್ ಅನಾಲಿಸಿಸ್ ಇತ್ತು, ಇಷ್ಟೆಲ್ಲ ಆಗಿತ್ತು ಅಂತಂದ್ರೆ ಅದನ್ನ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಸೊ ಈ ತರ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ಪೇಷಂಟ್ಸ್ಗಳು ಬಂದಾಗ ನಾವು ಅವರಿಗೆ ಈ 4 ಪ್ರಾಂಗ್ ಸ್ಟ್ರಾಟಜಿ ಅಂತ ಕರಿತೀವಿ. ನಾವು ಏನ್ ಮಾಡ್ತೀವಿ ನಾವು ಅದನ್ನ ಅಂತವ್ರಿಗೆ ಅಂತಂದ್ರೆ ನಾವು ಒಂದು ರಿವ್ಯಾಲ್ಯೂಯೇಟ್ ಮಾಡ್ತೀವಿ ಪೇಷಂಟ್. ಅಂದ್ರೆ ಸುಮಾರು ದೊಡ್ಡ ಯಾಕಾಗಿಲ್ಲ ಅಂತ ಹೇಳಿ ಅವ್ರಿಗೆ ಹೇಗೆ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ ಮಾಡಿದಾರ, 3D ಸ್ಕ್ಯಾನ್ ಆಗಿದೆಯಾ, ಗರ್ಭಕೋಶದಲ್ಲಿರೋ ಅಂತ ಪೆಥಾಲಜಿ ಸಾಕಷ್ಟು ಪರಿಶ್ರಮ ಪಟ್ಟಿದಾರ, ಅದನ್ನ ನೋಡ್ತೀವಿ. ಆ ನಂತರ ನಮ್ಮ ಹತ್ರ ಏನು ಫೆಸಿಲಿಟೀಸ್ ಇದೆ ಆ ಇದರಲ್ಲಿ ಮುಂದುವರೆದ ಭಾಗವಾಗಿ ಕೆಲವು ತಪಾಸಣೆಗಳನ್ನ ಮಾಡ್ತೀವಿ. ಸೊ ಫಸ್ಟ್ ವಿಲ್ ರಿವ್ಯಾಲ್ಯೂಯೇಟ್. ಎರಡನೇದೇನು ರೀಇಂಟರ್ಪ್ರಿಟೇಷನ್. ಏನು ರೀಇಂಟರ್ಪ್ರಿಟೇಷನ್ ಅಂದ್ರೆ ಎಷ್ಟೋ ಕಡೆ ಏನಾಗಿರುತ್ತೆ FSH, LH, AMH, ಪ್ರೊಲ್ಯಾಕ್ಟಿನ್, ಥೈರಾಯ್ಡ್ ಅಂತ ಈ ಥರ ಸಾಕಷ್ಟು ಹಾರ್ಮೋನಲ್ ವರ್ಕಪ್ ಆಗಿರುತ್ತೆ. ಆದ್ರೆ ಅದನ್ನ ಸಾಕಷ್ಟು ಒಂದು ನಿರ್ದಿಷ್ಟವಾಗಿ ಅದನ್ನ ಇಂಟರ್ಪ್ರಿಟ್ ಮಾಡಿ ಅದು ಸೂಕ್ಷ್ಮವಾಗಿ ಟ್ರೀಟ್ಮೆಂಟ್ ಕೊಟ್ಟಿರೋದಿಲ್ಲ. ಸೊ ಹಾಗಾಗಿ ಈ ಏನೇನು ಇನ್ವೆಸ್ಟಿಗೇಷನ್ಸ್ ಇರುತ್ತೆ ಅದನ್ನ ನೋಡಿ ನಾವು ವಿಲ್ ಟ್ರೈ ಟು ರೀಇಂಟರ್ಪ್ರಿಟ್. ಒಂದು ರಿವ್ಯಾಲ್ಯೂಯೇಷನ್, ಎರಡನೇದು ರೀಇಂಟರ್ಪ್ರಿಟೇಷನ್. ಮೂರನೇದು ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮಲ್ಲಿ ಏನಾದ್ರೂ ವಿಶೇಷವಾಗಿ ಸಂಬಂಧಪಟ್ಟ ಅಂತ ಈ ಕಣ್ಣಿಡಿಯಕ್ಕೆ ಆಗಂತ ಯಾವ್ದಾದ್ರು ಟೆಸ್ಟ್ಗಳಿದ್ರೆ ಅದನ್ನ ಮಾಡ್ತೀವಿ. ನಾಲ್ಕನೇದು ವೆರಿ ಇಂಪಾರ್ಟೆಂಟ್, ಎಲ್ಲ ಪ್ರತಿಯೊಬ್ಬರು ಕಪಲ್ಸ್ ಇದನ್ನ ದಯವಿಟ್ಟು ಕೇಳಿಸ್ಕೋಬೇಕು. ಏನು ಅಂತಂದ್ರೆ ಈ ಮಕ್ಕಳಾಗಕ್ಕೆ ಸರಿಸುಮಾರು ಈ ಗರ್ಭಕೋಶದ ಬಾಯಿಂದ ಅಂದ್ರೆ ಸರ್ವೈಕಲ್ ಫ್ಯಾಕ್ಟರ್ಸ್ ಇಂದ ಹಿಡಿದು ಟ್ಯೂಬ್ಸ್ ತನಕ ಅದು ಇಂಪ್ಲಾಂಟ್ ಆಗೋ ತನಕ ದೇರ್ ಆರ್ ಲಾಟ್ ಆಫ್ ಫ್ಯಾಕ್ಟರ್ಸ್ ಪ್ಲೇಯಿಂಗ್. ಏನಂತಂದ್ರೆ ಅದಕ್ಕೆ ಜೀನ್ಸ್ ಬೇಕಾಗುತ್ತೆ, ಸಾಕಷ್ಟು ನಿರ್ದಿಷ್ಟ ಟೈಮಲ್ಲಿ ಜೀನ್ ಆಕ್ಟಿವೇಶನ್ ಆಗಬೇಕಾಗಿರುತ್ತೆ, ಇಂಪ್ಲಾಂಟೇಶನ್ ವಿಂಡೋ ಓಪನ್ ಆಗಿರ್ಬೇಕಾಗತ್ತೆ, ಅದಕ್ಕೆ ತಕ್ಕಂಗೆ ಜೀನ್ಸ್ ರೆಗ್ಯುಲೇಟ್ ಆಗ್ತಾ ಇರುತ್ತೆ. ಹಾಗಾಗಿ ನಮಗೆ ಕಣ್ಣಿಗೆ ಕಾಣ್ದಲೇ ಇರೋಂಥದ್ದು ಇದೆಲ್ಲ ಟೆಸ್ಟ್ ಆಗ್ದಲೇ ಇರೋಂಥದ್ದು. ಅಂದ್ರೆ ನಾವು ಏನೇ ಅಂದ್ರೆ ಕನ್ನಡದಲ್ಲಿ ಹೇಳ್ತಾರಲ್ಲ ಆ ಥರ ಏನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಇದನ್ನ ಯಾರು ಕಂಡುಹಿಡಿಯಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ದೇರ್ ಆರ್ ಲಾಟ್ ಆಫ್ ಅಸೆಸಿಬಲ್ ಫ್ಯಾಕ್ಟರ್ಸ್ ವಿಚ್ ಪ್ಲೇ ಅ ರೋಲ್ ಇನ್ ಫರ್ಟಿಲಿಟಿ. ಸೊ ಇದನ್ನ ಟೆಸ್ಟ್ ಮಾಡಕ್ ಆಗೋದಿಲ್ಲ, ದೀಸ್ ಕೆನಾಟ್ ಬಿ ಇನ್ವೆಸ್ಟಿಗೇಟೆಡ್. ಸೊ ಹಾಗಾಗಿ ಗಾಬರಿ ಆಗಬಾರದು. ಸೊ ಈ ಥರ 4 ಪ್ರಾಂಗ್ ಸ್ಟ್ರಾಟಜಿನ ನಾವು ಪೇಷಂಟ್ಸ್ ಮೇಲೆ ಅಳವಡಿಸ್ಕೊಂತೀವಿ.
ಅದರಲ್ಲಿ ನಾನು ನಿಮಗೆ ಹೇಳಂಥದ್ದು ವೆರಿ 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 ಇಂಪಾರ್ಟೆಂಟ್ ಅಂತ ಅಂದ್ರೆ, ಈ ಇಷ್ಟು ಫ್ಯಾಕ್ಟರ್ಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಾಗಿದ್ದು ನಾವು ನೋಡೋಂಥದ್ದು ಅಂದ್ರೆ ಒಂದು ವಯಸ್ಸು. ಯಾಕೆ ವಯಸ್ಸರ ಬಗ್ಗೆ ನಿಮ್ಗೆ ಹೇಳ್ತಿದ್ದೀನಿ ಅಂದ್ರೆ, ನಾನು ಲಾಸ್ಟ್ ಕಳೆದ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಓವೇರಿಯನ್ ರಿಸರ್ವ್ ಟೆಸ್ಟ್ ಅಂತ ಮಾತಾಡ್ಬೇಕಾದ್ರೆ ಹೇಳಿದ್ದೀನಿ. ಸೊ ಏಜ್ 20 ವರ್ಷ ಅಥವಾ 20ರಿಂದ 25 ವರ್ಷ ಇದೆ ಅಂತಂದ್ರೆ ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ, ಅಥವಾ ನಾವೇನು ಟ್ರೀಟ್ಮೆಂಟ್ ಕೊಡ್ದಲೇನೆ ಅವ್ರ ಕನ್ಸೆಪ್ಷನ್ 75% ಕನ್ಸೀವ್ ಆಗ್ತಾರೆ. 30ರಿಂದ 35 ವರ್ಷ ತನಕ ವೆಯ್ಟ್ ಮಾಡ್ಬೋದು. ನಾವು ಏನು ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳಿ ಕಳಿಸ್ತೀವಿ, ಬಟ್ ಸ್ಟಿಲ್ ದಟ್ ಸ್ಟ್ಯಾಂಡ್ ಅ ಚಾನ್ಸ್ ಆಫ್ 50% ಚಾನ್ಸ್ ಆಫ್ ಕನ್ಸೆಪ್ಷನ್. ಅದೇ 40 ವರ್ಷ ಮೇಲ್ಪಟ್ಟ ಆದ್ರೆ ಲೆಸ್ ದೆನ್ 25% ಇರುತ್ತೆ. ಹಾಗಾಗಿ ನಮ್ಮ ಹತ್ರ ಈ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ಬಂದಾಗ ನಾವು ಮೋಸ್ಟ್ ಇಂಪಾರ್ಟೆಂಟ್ ಏನ ನೋಡ್ತೀವಿ, ಅವರ ವಯಸ್ಸನ್ನು ನೋಡ್ತೀವಿ. ಹೆಣ್ಮಗಳದ್ದು ವಯಸ್ಸು ನೋಡಿ ಇದ್ರದ್ದು ಮುಂದುವರೆದ ಭಾಗವಾಗಿ ನನ್ನ ಹತ್ರ ಸಾಕಷ್ಟು ಜನ ಬಂದು ಏನೇನು ಟೆಸ್ಟ್ ಮಾಡಿದ್ದಾರೆ ಅಂತೆಲ್ಲ ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಪ್ರಮುಖವಾಗಿ ಆಗ್ಬೇಕಾಗಿರೋಂಥ ಟೆಸ್ಟ್ಗಳು ಏನೇನಿದೆ ಅದೆಲ್ಲ ನನಗೆ ಹೇಳಿದ್ದೀನಿ. ಒಂದು ಸ್ಕ್ಯಾನಿಂಗ್ ಮಾಡಿ ಅದನ್ನ ಗರ್ಭಕೋಶದ ಒಳಗಡೆ ಅಥವಾ 2D 3D ಸ್ಕ್ಯಾನಿಂಗ್ ಇರಬಹುದು, ಅದರಲ್ಲಿ ಏನು ನ್ಯೂನತೆಗಳಿಲ್ಲ ಅಂತ ಕಂಡುಹಿಡಿದಿರ್ತಾರೆ. ಪಾಲಿಪ್ಸ್ಗಳಿಲ್ಲ, ಫೈಬ್ರಾಯ್ಡ್ಸ್ಗಳಿಲ್ಲ ಅನ್ನೋದು, ಅಥವಾ ಅಡಿನೋಮಯೋಸಿಸ್ ಇಲ್ಲ ನಮ್ಗೆ ಕಂಡುಹಿಡಿದಿರ್ತಾರೆ. ಆ ಥರದ್ದು ಏನಾದ್ರು ಆಗಿಲ್ಲ ಅಂತಂದ್ರೆ ನಾವು ನಮ್ಮಲ್ಲಿ ಬಂದಾಗ 3D ಸ್ಕ್ಯಾನ್ ಮಾಡ್ತೀವಿ. ಇಟ್ಸ್ ಎ ಪಾರ್ಟ್ ಆಫ್ ಅವರ್ ಸ್ಟ್ರಾಟಜಿ. 3D ಸ್ಕ್ಯಾನ್ ಮಾಡಿದಾಗ ಎಷ್ಟೋ ಸರಿ ನಮಗೆ ಮುಲ್ಲೇರಿಯನ್ ಅನಾಮಲೀಸ್ ಅಂದ್ರೆ ಈಗ ಸೆಪ್ರೇಟ್ ಯೂಟ್ರಸ್ ಇರಬಹುದು, ಅಥವಾ ಪಾಲಿಪ್ಗಳಿರ್ಬೋದು, ಸಣ್ಣ ಪುಟ್ಟ ಸಬ್ಮ್ಯೂಕಸ್ ಫೈಬ್ರಾಯ್ಡ್ಸ್ ಇರ್ಬೋದು, ಇದು ಪಿಕಪ್ ಆಗತ್ತೆ. ಸೊ 3D ಸ್ಕ್ಯಾನ್ ಇರ್ಬೋದು. ಆನಂತರ ನಾವು ವೆರಿ ಇಂಪಾರ್ಟೆಂಟ್ ಅಂತಂದ್ರೆ, ಅಕಸ್ಮಾತ್ HSG ಮಾಡಿ ಅದನ್ನ ಸರಿ ಇಂಟರ್ಪ್ರಿಟ್ ಮಾಡಿಲ್ಲ ಅಂತಂದ್ರೆ ಎಷ್ಟೋ ಸರಿ ಹೈಡ್ರೋಸಾಲ್ಪಿಂಗ್ಸ್ ಇರುತ್ತೆ ಅಥವಾ ಟ್ಯೂಬ್ಸ್ ಬ್ಲಾಕ್ ಆಗಿರುತ್ತೆ, ಅದು ನಾರ್ಮಲ್ ಅಂತ ರಿಪೋರ್ಟ್ ಕೊಟ್ಟಿರ್ತಾರೆ. ಆ ಥರ ಇದ್ದಾಗ ನಾವು ವಿ ಗೋ ಫಾರ್ ಪ್ಲಾನ್ಡ್ ಲ್ಯಾಪ್ರೋಸ್ಕೋಪಿ. ಈಗ ನಾನು ನಿಮ್ಗೆ ಆವಾಗಲೇ ಈ ಲ್ಯಾಪ್ರೋಸ್ಕೋಪಿ ಬಗ್ಗೆ ಹೇಳಿದ್ದೆ. HSGನೂ ಸಾಕು ಅಥವಾ ಲ್ಯಾಪ್ರೋಸ್ಕೋಪಿನೂ ಸಾಕು, ಟ್ಯೂಬ್ಸ್ ನಾರ್ಮಲ್ ಇದೆ ಅಂತ ಹೇಳೋದಕ್ಕೆ. ಬಟ್ ಫಿಲ್ಮ್ಸ್ ತಗೊಂಡು ನೋಡಿದಾಗ ನಮ್ಗೆ ಎಷ್ಟೋ ಸರಿ ಅದು ಓಪನ್ ಇದೆಯೋ ಇಲ್ವೋ ಅಂತ ಸರಿಯಾಗಿ ಗುರುತಿಸೋಕೆ ಆಗ್ತಿರೋದಿಲ್ಲ. ಅಂಥ ಟೈಮಲ್ಲಿ ಈ 5mm ಲ್ಯಾಪ್ರೋಸ್ಕೋಪಿ ಅಂತ ಕರಿತೀವಿ. ಇಟ್ ಇಸ್ ವೆರಿ ಮಿನಿಮಲಿ ಇನ್ವೇಸಿವ್. ಕನ್ವೆನ್ಷನಲಿ 10mm ಲ್ಯಾಪ್ರೋಸ್ಕೋಪಿಸ್ ಯೂಸ್ ಮಾಡ್ತೀವಿ. ಆದರೆ ಈ ಥರ ಅನ್ಎಕ್ಸ್ಪ್ಲೈನ್ ಇನ್ಫರ್ಟಿಲಿಟಿ ಅಂತ ಬಂದಾಗ ಜಸ್ಟ್ 5mm ಸ್ಕೋಪ್ ಇಸ್ ಜಸ್ಟ್ ಇನಫ್ ಆ್ಯಂಡ್ ವೆರಿ ಗುಡ್ ಫಾರ್ ಡಯಾಗ್ನೋಸಿಸ್. ಸೊ ಟ್ಯೂಬ್ಸ್. ಆಮೇಲೆ ವೆರಿ ಇಂಪಾರ್ಟೆಂಟು ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿಲಿ ಎಂಡೋಮೆಟ್ರೋಸಿಸ್ ಇರಬಾರ್ದು ಅಂತ ಹೇಳಿದ್ದೆ ನಾನು ನಿಮಗೆ. ಈ 5mm ಲ್ಯಾಪ್ರೋಸ್ಕೋಪಿ ಅಥವಾ ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿಲಿ ಒಂದು ಪ್ರಮುಖವಾದ್ದು ಅಂತಂದ್ರೆ ಗ್ರೇಡ್ 1 ಆ್ಯಂಡ್ ಗ್ರೇಡ್ 2. ಇದೆಲ್ಲ ಗ್ರೇಡ್ 1 ಆ್ಯಂಡ್ ಗ್ರೇಡ್ 2 ಎಂಡೋಮೆಟ್ರೋಸಿಸ್ ಯಾವುದೇ ಮೀನ್ಸ್ ಆಫ್ ಇದರಲ್ಲಿ ಡಯಾಗ್ನೋಸ್ಟಿಕ್ ಮೊಡಾಲಿಟೀಸ್ ಅಲ್ಲಿ ಪಿಕಪ್ ಆಗಿರೋದಿಲ್ಲ. ಹಾಗಾಗಿ ದಿಸ್ ಲ್ಯಾಪ್ರೋಸ್ಕೋಪಿ ಪ್ಲೇಸ್ ಎ ವೈಟಲ್ ರೋಲ್ ಪೆಲ್ವಿಕ್ ಎಂಡೋಮೆಟ್ರೋಸಿಸ್ನ, ಅಂದರೆ ಪೆನ್ ಅಂತ ಕರಿತೀವಿ, ಪೆಂಡ್ ಅಂತ, ಪೆಲ್ವಿಕ್ ಎಂಡೋಮೆಟ್ರೋಸಿಸ್ ಅಂತ. ಇದನ್ನು ಪಿಕಪ್ ಮಾಡೋದ್ರಲ್ಲಿ ಅತಿ ಪ್ರಮುಖ ಪಾತ್ರ ವಹಿಸುತ್ತೆ. ಸೊ ಒಂದು 3D ಲ್ಯಾಪ್ರೋಸ್ಕೋಪಿ ಆಗ್ಬೋದು, ಅಥವಾ 3D ಅಲ್ಟ್ರಾಸೌಂಡ್ ಆಗ್ಬೋದು, ಅಥವಾ ಲ್ಯಾಪ್ರೋಸ್ಕೋಪಿ ಆಗ್ಬೋದು. ವೆರಿ ಇಂಪಾರ್ಟೆಂಟ್. ಆನಂತರ ಟ್ಯೂಬಲ್ ಇವ್ಯಾಲ್ಯೂಯೇಷನ್ ಆಗಿರುತ್ತೆ. ಆಮೇಲೆ ಪ್ರಾಪರ್ಲಿ ವೆಲ್ ಪರ್ಫಾರ್ಮ್ ಸೆಮನ್ ಅನಾಲಿಸಿಸ್ ಮಾಡ್ತೀವಿ. ಇದು ಬೇಸಿಕ್ ಬೇಕಾಗಿರೋಂಥದ್ದು. ಆದರೆ ನಾನು ನಿಮ್ಗೆ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಸುಮಾರು ಟೆಸ್ಟ್ಗಳು ನಮಗೆ ಬೇಕಾಗಿಲ್ದಲೇ ಇರೋಂಥದ್ದೆಲ್ಲ ಇದೆ. ಏನಪ್ಪ ಅಂದರೆ, ಒಂದು ಎಂಡೋಮೆಟ್ರಿಯಲ್ ಬಯಾಪ್ಸಿ. ಆವಾಗ ಎಂಡೋಮೆಟ್ರಿಯಲ್ ಬಯಾಪ್ಸಿ ಮಾಡಿ ಎಷ್ಟನೇ ದಿನ ಮುಟ್ಟಾಗಿ ಎಷ್ಟನೇ ದಿನ ನಿಮ್ಮ ಹಾರ್ಮೋನ್ ಸ್ಟೇಟಸ್ ಅಂತ ತಿಳ್ಕೊಳ್ಳೋಂಥ ಒಂದು ವಿಧಾನ ಇತ್ತು. ನಾಯ್ಸ್ ಎಂಡೋಮೆಟ್ರಿಯಲ್ ಡೇಟಿಂಗ್ ಅಂತ ಕರಿತಾ ಇದ್ರು. ಆ ವಿಧಾನ ಖಂಡಿತ ಬೇಕಾಗೋದಿಲ್ಲ. ಎರಡನೇದು ಸ್ಪರ್ಮ್ ಫಂಕ್ಷನ್ ಟೆಸ್ಟ್ ಅಂತ ಮಾಡೋರು ಮುಂಚೆ, ಹ್ಯಾಮ್ಸ್ಟರ್ ಸ್ಪರ್ಮ್ ಪೆನಿಟ್ರೇಷನ್ ಟೆಸ್ಟ್ ಅಂತೆಲ್ಲ, ಅದು ಬಹುತೇಕ ಬೇಕಾಗೋದಿಲ್ಲ. ಆಮೇಲೆ ಕ್ಲಮೈಡಿಯಲ್ ಆಂಟಿಜನ್ ಟೆಸ್ಟ್ ಅಂತ ಮಾಡ್ತಾ ಇದ್ರು, ಅದು ಕೂಡ ಬೇಕಾಗೋದಿಲ್ಲ. ಸೊ ಆಮೇಲೆ ಇನ್ನು ಸಾಕಷ್ಟು ಈ ಹಾರ್ಮೋನ್ಸ್ ಅಲ್ಲೇ ಈ DHEAS ಆ ಥರ, ಆಮೇಲೆ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಅಂತೆಲ್ಲ ಮಾಡಿರ್ತಾರೆ. ಅದು ಇಟ್ ಡಿಪೆಂಡ್ಸ್, ಇಟ್ಸ್ ಸೈಕಲ್ ಡಿಪೆಂಡೆಂಟ್ ಟೆಸ್ಟ್. ಅದು ಹೇಗೆ ಅಥವಾ ಅದು ಅನಾವಶ್ಯಕವಾಗಿ ಕಾಣುತ್ತೆ ನಮಗೆ. ಸೊ ಹಾಗಾಗಿ ಈ ಅನಾವಶ್ಯಕವಾಗಿರೋ ಟೆಸ್ಟ್ಗಳು ಮಾಡ್ದಲೇ ಇದ್ರೆ ಒಳ್ಳೇದು, ಮಾಡಿದ್ರೆ ಬರ್ಡನ್ ಕೂಡ. ಸೊ ಅದು ಏನು, ಇಟ್ ಡಸಂಟ್ ಹೆಲ್ಪ್ ಇನ್ ಫರ್ದರ್ ಮ್ಯಾನೇಜ್ಮೆಂಟ್. ಇದು ಎಷ್ಟು ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಬಗ್ಗೆ. ಸೊ ನಿಮಗೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಅನ್ಕೊಂತೀನಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿಗೆ ಏನು ಟ್ರೀಟ್ಮೆಂಟ್ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಧನ್ಯವಾದಗಳು.